ಒಂದು ಕ್ಷಣದ ಕೋಪದಿಂದ ಸಾವು ಸಂಭವಿಸಿದೆ. ಈ ಮಾತ್ರಕ್ಕೆ ದರ್ಶನ್ ಅವರನ್ನ ಟೆರರಿಸ್ಟ್ ಮಾದರಿ ತೋರಿಸೋದು ಒಳ್ಳೆಯದಲ್ಲ ಅಂತ ಮಾಜಿ ಕಳ್ಳ ಶಿಂಗ್ಲಿ ಬಸ್ಯ ಹೇಳಿದ್ದಾರೆ. ಬಳ್ಳಾರಿ ಜೈಲಿಗೆ ದರ್ಶನ್ ಭೇಟಿ ಮಾಡೋದಕ್ಕೆ ಬಂದ ಮಾಜಿ ಕಳ್ಳ ಶಿಂಗ್ಲಿ ಬಸ್ಯ, ನಾನು ಜೈಲ್ ಮಗ ಆದ್ರಿಂದ ನನಗೆ ದರ್ಶನ್ ಭೇಟಿ ಮಾಡೋದಕ್ಕೆ ಅವಕಾಶ ಇದೆ. ದರ್ಶನ್ಗೆ ಬಳ್ಳಾರಿ ಜೈಲ್ ಸೇಫ್ ಅಲ್ಲ. ಕೈದಿಗಳಿಗೆ ಸಮಸ್ಯೆ ಬಂದಾಗ ರಾಜ್ಯದಾದ್ಯಂತ ಹೋರಾಟ ಮಾಡ್ತಾ ಬಂದಿರುವೆ. ನನ್ನ ಮೇಲೆ ಸುಮಾರು 268 ಕೇಸ್ನಲ್ಲಿ ಸ್ವತಃ ಗೆದ್ದು ಬಂದಿರುವೆ. ಸೆಕ್ಷನ್ಗಳ ಬಗ್ಗೆ ಸಾಕಷ್ಟು ಅನುಭವ ನನಗಿದೆ. ಕೊಲೆ ಆರೋಪಿ ದರ್ಶನ್ಗೆ ಸಾಕಷ್ಟು ಅನಾನುಕೂಲಕರವಾದ ವಾತಾವರಣ ಸೃಷ್ಟಿ ಮಾಡ್ತಿದ್ದಾರೆ. ಬಳ್ಳಾರಿ ಜೈಲ್ ಆರೋಪಿ ದರ್ಶನ್ಗೆ ಸೇಫ್ ಅಲ್ಲ ಅಂತ ಹೇಳಿದ್ದಾರೆ. ಕೇಸ್ಗೆ 262 ಪ್ರಕರಣನ ನಾನೇ ವಾದ ಮಾಡಿ ಗೆದ್ದಿದ್ದೇನೆ. 7 ಸೆಂಟ್ರಲ್ ಜೈಲ್ನಾಗಿದ್ದೀನಿ. ಸುಮಾರು 48 ಕೋರ್ಟ್ನಲ್ಲಿ ವಾದ ಮಾಡಿದ್ದೀನಿ. ಹಾಸ್ಯ ಕನ್ನಡದಲ್ಲಿ ತೀರ್ಪು ಪಡೆದಿದ್ದೀನಿ. ಸಾರ್ವಜನಿಕ ಪಬ್ಲಿಕ್ ಆರೋಪಿಗಳದ್ದು ಕೈದಿಗಳಿಗೂ ನಾನು ನ್ಯಾಯ ಕೊಡಿಸಿದ್ದೀನಿ. ಇವತ್ತು ಜೈಲಲ್ಲಿ ಕೈದಿಗಳ ಬಿಡುಗಡೆ ತಡೆ ಹಿಡಿದಿದ್ರು ಹಿಂದೆ. ಅದಕ್ಕೋಸ್ಕರ 500 ಕಿಲೋಮೀಟರ್ ಹೆಂಡ್ರು ಮಕ್ಕಳು ಕರ್ಕೊಂಡು ಧಾರವಾಡ ಜೈಲಿಂದ ಬೆಂಗಳೂರು ರಾಜಧಾನಿವರೆಗೂ ಹೋಗಿ ಪಾದಯಾತ್ರೆ ಮಾಡಿದ್ದೀನಿ. ಅವರು 2013 ಮಾಡಿದಾಗ 2015 ಅವ್ರು ಬಿಡುಗಡೆ ಆದ್ರೆ ಮತ್ತು ನಂದು ಒಂದು ಹೋರಾಟಕ್ಕೆ ಒಂದು ಇತಿಹಾಸ ಐತೆ ಅಂದಾಗ ನಾನು ಕೇಳಂತ ಪ್ರಶ್ನೆ ಐತಿ, ಕೇಳಬೇಕನ್ನೋ ಭಾವನೆ. ಈಗ ನನ್ನ ಕೇಸ್ ನಾನು ಕಳ್ಳ, ನನ್ನ ಹಿಡಿದಿರ್ತಾರ, ಪೊಲೀಸ್ನವ್ರು ಹೆಂಗೆ ತನಿಖೆ ಮಾಡಿರ್ತಾರ ಅದ್ರ ಮೇಲೆ ಕೋರ್ಟ್ ನೋಡ್ಕೊತೈತಿ. ಆ ತನಿಖೆನ ನಾನು ಸ್ಟಡಿ ಮಾಡಿದಾಗ ನನಗೆ ಗೊತ್ತಿದ್ದಂಗೆ ಲಾಯರ್ಗೆ ಏನು ಗೊತ್ತಿರ್ತೈತಿ. ಅವ್ರು ಬರೀ ಪೊಲೀಸ್ ಚಾರ್ಜ್ ಶೀಟ್ ನೋಡಿ ವಾದ ಮಾಡ್ತಾರ. ಆದ್ರೆ ನಂದು ಹಂಗಲ್ಲ. ನಾನು ಮೊದಲು ಗುಣ ಜಾಗ, ಆರೋಪಿಗಳ ಕುಲಂಕುಷವಾಗಿ ಸ್ವಖುಷಿ ಹೇಳಿಕೆ ಇವನ್ನೆಲ್ಲ ಪಡ್ಕೊಂಡು ಆಮೇಲೆ ಪೊಲೀಸ್ ಬರೆದಂತ ಚಾರ್ಜ್ ಶೀಟ್ ತಗೊಂಡು ನಾವು ವಾದ ಮಾಡ್ಬೇಕನ್ನೋ. ಯಾಕಂದ್ರೆ ಇದು 164 302 ಆಮೇಲೆ 201 ಸಾಕ್ಷಿ ನಾಶ ಆದಂತ ಈ ಒಂದು ವೇಸ್ಟ್ ಆದಂತ ಪ್ರಕರಣ ಇದು. ಇದನ್ನ ತನಿಖಾಧಿಕಾರಿಗಳು ಅತಿ ಹೆಚ್ಚಿನ ಒಂದು ತನಿಖೆಗೆ ಒಳಪಡಿಸಿ ಇದರಲ್ಲಿ 164 ಸ್ಟೇಟ್ಮೆಂಟ್ ಪ್ರತ್ಯಕ್ಷ ಸಾಕ್ಷಿಗಳು ಹುಟ್ಟು ಹಾಕಿದ್ದಾರೆ ಅಂತಂದು ನನಗೆ ತಿಳ್ಕೊಂಡಿದ್ದೇನೆ ಮಾಧ್ಯಮಗಳ ಮೂಲಕ. ಈಗ ಅದು ಯಾವ ರೀತಿ 164 ಸ್ಟೇಟ್ಮೆಂಟ್ ನಲ್ಲಿ ಚಾರ್ಜ್ ಶೀಟ್